ಪರ್ವ ಬಿಗ್ ಅಪ್ಡೇಟ್ ಒಂದು ಸಿಗ್ತಾ ಇದೆ. ಮ್ಯೂಸಿಕ್ ಮೈಲಾರಿ ಕೇಸ್ ವಿಚಾರವಾಗಿ ಜಾಮೀನು ರದ್ದಾಗಿದೆ ಎನ್ನುವಂತಹ ಒಂದು ಸುದ್ದಿ ಸಿಗ್ತಾ ಇರುವಂತದ್ದು. ಇವತ್ತು ಜಾಮೀನು ಸಿಗುತ್ತೆ ಎನ್ನುವ ಭರವಸೆ ಇಟ್ಟುಕೊಂಡ ಮೈಲಾರಿ ಮತ್ತು ಒಂದಿಷ್ಟು ಜನರಿಗೆ ಕೋರ್ಟ್ ಶಾಕ್ ನೀಡಿದೆ. ಇವತ್ತು ಮೈಲಾರಿ ಕೋರ್ಟ್ ವಿಚಾರಣೆ ನಡೀತಿತ್ತು. ಬೇಲ್ ಸಿಗತ್ತೆ ಎನ್ನುವ ಭರವಸೆಯಲ್ಲಿದ್ದ ಮೈಲಾರಿಗೆ ಬೇಲ್ ಬದಲು ಜೈಲೇ ಗತಿಯಾಗಿದೆ. ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಪಾಲಾದ ಮೈಲಾರಿಗೆ ಮತ್ತೆ ಜೈಲೇ ಗತಿಯಾಗಿದೆ. ಅಷ್ಟಕ್ಕೂ ಮೈಲಾರಿಗೆ ಇವತ್ತು ಜಾಮೀನು ಸಲ್ಲಿಸಿದ್ರು. ಆದರೆ ಕೋರ್ಟ್ ಜಾಮೀನು ವಜಾ ಮಾಡಿ ಮತ್ತೆ ಜೈಲಿಗೆ ತಳ್ಳಿದೆ ಅನ್ನುವಂತಹ ಸುದ್ದಿ ಸಿಗ್ತಾ ಇದೆ. ಬಾಗಲಕೋಟೆ ಜಿಲ್ಲಾ ನ್ಯಾಯಾಧೀಶೆಯಾದ ಪ್ರೀತಿ ಜೋಶಿ ಅವರು ಜಾಮೀನು ವಜಾಗೊಳಿಸಿ ಮತ್ತೆ ಜೈಲಿಗೆ ಕಳುಹಿಸಿದ್ದಾರೆ ಎನ್ನುವಂತಹ ಸುದ್ದಿ ನಮಗೆ ಸಿಗ್ತಾ ಇದೆ. ಎಸ್, ನೀವೇನು ಚಿತ್ರದಲ್ಲಿ ನೋಡ್ತಾ ಇದ್ರಿ, ಮ್ಯೂಸಿಕ್ ಮೈಲಾರಿ ಉತ್ತರ ಕರ್ನಾಟಕದಲ್ಲಿ ಅವರದೇ ಆದ ಒಂದು ಛಾಪನ್ನು ಮೂಡಿಸಿದ್ರು. ಆದರೆ ಎಲ್ಲೋ ಒಂದು ಕಡೆ ಮ್ಯೂಸಿಕ್ ಮೈಲಾರಿ ಎಡವಿದ್ರು ಅಂತ ಅನ್ಸುತ್ತೆ. ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಪ್ರಕರಣದಲ್ಲಿ ಕಳೆದ 20 ದಿನಗಳ ಹಿಂದೆ ಜೈಲು ಪಾಲಾಗ್ತಾರೆ. ಅವ್ರ ಮೇಲೆ ಒಂದು ಪೋಕ್ಸೋ ಕಾಯ್ದೆ ಅಡಿ ಕೇಸ್ ದಾಖಲಾಗುತ್ತೆ. ಇದಾದ ಮೇಲೆ ಈಗಾಗಲೇ ಒಂದು ಸಾರಿ ಕೋರ್ಟ್ ಮತ್ತೆ ಮುಂದೂಡಿಕೆಯನ್ನು ನೀಡಿತ್ತು. ಆದರೆ ಮತ್ತೆ ಇವತ್ತು ಅವರಿಗೆ ಒಂದು ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು. ಆದರೆ ಮತ್ತೆ ನ್ಯಾಯಾಧೀಶ ಆಗಿರುವಂತಹ ಪ್ರೀತಿ ಜೋಶಿ ಅವರು ಆ ಒಂದು ಅರ್ಜಿಯನ್ನು ವಜಾಗೊಳಿಸಿ ಮತ್ತೆ ಜೈಲಿಗೆ ಕಳಿಸಿದ್ದಾರೆ. ಸದ್ಯಕ್ಕೆ ಮೈಲಾರಿಯ ಒಂದು ಕುಟುಂಬ ಏನಿದೆ ಸದ್ಯಕ್ಕೆ ತುಂಬ ದುಃಖಿತರಾಗಿದ್ದಾರೆ. ಆ್ಯಂಡ್ ಇದರ ಜೊತೆಗೆ ಇತ್ತೀಚೆಗಷ್ಟೇ ಮೈಲಾರಿಗೆ ಗಂಡು ಮಗು ಕೂಡ ಆಗಿತ್ತು. ಗಂಡು ಮಗು ಕೂಡ ಜನಿಸಿತ್ತು. ಮೈಲಾರಿ ಜೈಲು ಪಾಲಾಗ್ತಾರೆ, ಅಲ್ಲಿ ಗಂಡು ಮಗ ಜನಿಸುತ್ತೆ. ಎಲ್ಲೋ ಒಂದು ಕಡೆ ಆಸೆಗಳನ್ನು ಇಟ್ಕೊಂಡಿದ್ರು ಕುಟುಂಬದವರು ಕೂಡ. ಇವತ್ತು ಮೈಲಾರಿಗೆ ಒಂದು ಜಾಮೀನು ಸಿಗುತ್ತೆ, ಬರ್ತಾರೆ, ಅವನ ಮಗನನ್ನು ನೋಡ್ತಾರೆ ಅಂತ. ಆದರೆ ಇರುವಂತಹ ಏನು ಪೋಕ್ಸೋ ಕಾಯ್ದೆ ಇದೆ ಅಷ್ಟು ಈಸಿ ಆಗಿರುವಂತಹ ಒಂದು ಕಾಯ್ದೆ ಅಲ್ವೇ ಅಲ್ಲ. ಆ ಮೂಲಕ ಇವತ್ತು ಬಾಗಲಕೋಟೆ ಜಿಲ್ಲೆ ನ್ಯಾಯಾಧೀಶ ಆಗಿರುವಂತಹ ಪ್ರೀತಿ ಜೋಶಿ ಅವರು ಜಾಮೀನು ಅರ್ಜಿಯನ್ನು ವಜಾಗೊಳಿಸಿ ಮತ್ತೆ ಜೈಲಿಗೆ ಕಳುಹಿಸುವ ವ್ಯವಸ್ಥೆಯನ್ನು ಮಾಡಿದ್ದಾರೆ.